ಇವರೇನು ಕೆಟ್ಟದಾಗಿ ಅವ್ರ ಮೇಲೆ ಆಪಾದನೆ ಮಾಡಿಸಿ ಪಳ್ಳು ಇದು ಮಾಡ್ತಾ ಇದಾರೆ, ಅವ್ರನ್ನೇನಾದ್ರೂ ಮುಖ್ಯಮಂತ್ರಿಗಳಿಂದ ಇಳಿಸಿದ್ರೆ ಸಂಘರ್ಷ ಆಗುತ್ತೆ, ಜನ ಹೊಡೆದಾಡ್ತಾರೆ, ಜನ ದಂಗೆ ಹೇಳ್ತಾರೆ ಅಂತ ಹೇಳಿದ್ದೀನಿ. ಏನು ತಪ್ಪೇನು? ಇನ್ನೇನು ಹೇಳ್ಬೇಕಾಯ್ತು? ಮುತ್ಕೊಡ್ತಾರೆ ಅಂತ ಹೇಳ್ಬೇಕಾಯ್ತು. ನಡೆಸವೆ ಸಿದ್ದರಾಮಯ್ಯನ ಬರೀ ಒಂದು ಇದಕ್ಕೆ ಎಷ್ಟು ಲಕ್ಷ ಜನ ಸೇರಿರು ಅಂತ ಗೊತ್ತಾಗ್ತದೆ ಮೊನ್ನೆ. 24x7 ಅದನ್ನೇ ಕುಡಿಯೋ ನೀರು ಅರಸೀಕೆರೆಗೆ ಎಲ್ಲಿತ್ರಿ? ಅರಸೀಕೆರೆ ಬಿಟ್ಟು ಹೋಗಿ ಕೊಡ್ತದ್ರಲ್ಲ. ಅವ್ರು ಹೇಳೋದು 24x7 ಅಂತ ಹೇಳಿ ವಾರಕ್ಕೆ ಒಂದ್ಸಲಿ 2 ಸಲ ಬಿಡ್ತಾ ಇದ್ರ ಅಂತ ಒಂದು ಆರೋಪ ಮಾಡ್ಯಾರೆ. ನೋಡಪ್ಪ, ತಡ್ರಿ, ಈಗಲೇ ಅವ್ರು ಗೊತ್ತಾವೆ. ಈಗ ಯಾರಿಗೆ ತೊಂದರೆ ಐತೆ? ಯಾರಿಗೆ ನೀರಿಗೆ ತೊಂದರೆ ಐತೆ? 24x7 ಯಾರಿಗಾರ ನೀರು ಕುಡಿಯೋ ನೀರಿಗೆ ತೊಂದರೆ ಐತೆ, ನೀರಿಗೆ ತೊಂದರೆ ಐತೆ ಅಂದ್ರೆ ಏನ್ ಬೇಕು? ನೀರು ನಿಲ್ಲಿಸ್ತಾರೆ. ನಾನೇ ನಿಲ್ಲಿಸಿದೆ ಬೈಕ್ ನೀರು ನಿಲ್ಲಿಸಿದೆ. ಹೋರಾಟ ಮಾಡಿ ತಂದು ನೀರು ಕೊಟ್ಟಿರ್ತಕ್ಕಂಥ ನಮಗೆ ಈ ರೀತಿ ನೀವು ಅಗೌರವ ತೋರಿಸುವಂತ ಏನ್ ಕ್ರಾಂತಿ? ನಾನಿನ್ನೆ ಇದ್ರ ಕ್ರಾಂತಿ. ಆಮೇಲೆ ಇನ್ನೊಂದು ರಕ್ತಕರ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ದೆ. ಆ ವಿಚಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಆಪಾದನೆ ಇಲ್ಲದೆ ಇದ್ದಾಗ ಇವರೇನು ಕೆಟ್ಟದಾಗಿ ಅವ್ರ ಮೇಲೆ ಆಪಾದನೆ ಮಾಡಿಸಿ ಪಳ್ಳು ಇದು ಮಾಡ್ತಾ ಇದಾರೆ, ಅವ್ರನ್ನೇನಾದ್ರೂ ಮುಖ್ಯಮಂತ್ರಿಗಳಿಂದ ಇಳಿಸಿದ್ರೆ ಸಂಘರ್ಷ ಆಗುತ್ತೆ, ಜನ ಹೊಡೆದಾಡ್ತಾರೆ, ಜನ ದಂಗೆ ಹೇಳ್ತಾರೆ ಅಂತ ಹೇಳಿದ್ದೀನಿ. ಏನು ತಪ್ಪೇನು? ಇನ್ನೇನು ಹೇಳ್ಬೇಕಾಯ್ತು? ಮುತ್ಕೊಡ್ತಾರೆ ಅಂತ ಹೇಳ್ಬೇಕಾಯ್ತು. ಸಿದ್ದರಾಮಯ್ಯ ತೆಗೆದು ನಿಮ್ಗೆಲ್ಲ ಬಂದು ಮುತ್ಕೊಡ್ತಾರೆ ಅಂತ ಹೇಳ್ಬೇಕಾಯ್ತು. ನಾನು ಅದನ್ನೇ ಹೇಳ್ಬೇಕು. ಜನ ಭಾವನೆ ಹೆಂಗಿದೆ ಅದಕ್ಕೆ ಗೊತ್ತಾಗಲ್ಲ. ಮೊನ್ನೆ ಆಸ್ಪತ್ರೆ ನಡೆಸವೆ ಸಿದ್ದರಾಮಯ್ಯನ ಬರೀ ಒಂದು ಇದಕ್ಕೆ ಎಷ್ಟು ಲಕ್ಷ ಜನ ಸೇರಿರು ಅಂತ ಗೊತ್ತಾಗ್ತದೆ ಮೊನ್ನೆ. ಇನ್ನೇನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ಏನಾಗ್ತದೆ? ನ್ಯಾಯಬದ್ಧವಾಗಿ ಸಿದ್ದರಾಮಯ್ಯ ತಪ್ಪು ಮಾಡಿದ್ರೆ ನೀವೇನಾದ್ರು ಕ್ರಮ ತಗೊಳ್ಳಿ. ಅವ್ರು ತಪ್ಪು ಮಾಡಿಲ್ಲ. ತಪ್ಪು ಮಾಡದೆ ಇರೋದನ್ನ ನೀವು ಸುಳ್ಳು ಇದು ಮಾಡ್ಕೊಂಡು ಎಂತದ ಒಂದು 14 ಸೈಟ್ಗೆ ಒಬ್ಬ ಮುಖ್ಯಮಂತ್ರಿ ಹೋಗ್ಬೇಕಂದ್ರಿ ಇದು ಮಾಡತ್ತೆ. ಒಬ್ಬ ಮುಖ್ಯಮಂತ್ರಿ ಮನಸ್ಸು ಮಾಡಿ ಸೈಟ್ ತಗೋಬೇಕಂದ್ರೆ ಒಂದು ದಿವ್ಸಕ್ಕೆ 1000 ಸೈಟ್ ಬೇಕಾದ್ರೂ ಬರೀತಾರೆ ಸಾಯಂಕಾಲದ. ಅಂತದ ನೀವು 14 ಸೈಟ್ಗೆ ಸುಮ್ಮನೆ ಏನೇನೋ ಹೇಳ್ಕೊಂಡು ಎಂತದ ಅದರಲ್ಲಿ ಏನೈತೆ ಅದರಲ್ಲಿ? ಇವ್ರಿಗೂ ಸಂಬಂಧ ಏನು? ಗಿಫ್ಟ್ ಬಂತು, ಗಿಫ್ಟ್ ಕೊಟ್ಟಿರೋದು ಬಿಜೆಪಿ ಅವರು ಮೂಡಾದಲ್ಲಿ ಅಧ್ಯಕ್ಷರು ಅವರೇ. ಯಾಕೆ ಕೊಟ್ಟರು? ಅವ್ರು ನಡವಳಿಕೆ ಹಾಕಿ ಬಂದು ನೀವು ಅವ್ರಿಗೆ ಕೇಳಿ ಕೊಟ್ಟಾರನ ಸೈಟ್ನ? ಇಲ್ಲ ಇವ್ರೇನಾರ ಸಿದ್ದರಾಮಯ್ಯನವ್ರು ಎಲ್ಲರೂ ಬರ್ಕೊಟ್ಟಾರೇನ್ರಿ? ನೀವು ಕೊಡದೇ ಇದ್ರೆ ನಿಮ್ಗೆ ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಒಂದು ಉದಾಹರಣೆ ಐತೆ ಅಂದ್ರೆ ಇಂಥ ಪರಿಸ್ಥಿತಿನಲ್ಲಿ ಒಂದು ಇವರು ಸಿದ್ದರಾಮಯ್ಯನ ಬಗ್ಗೆ ಏನಾದ್ರು ಮಾಡಿದೆ ಜನ, ಸಾಮಾನ್ಯ ಜನ, ಇವತ್ತು ಯಾರ್ಯಾರು ಬಡವರಿದ್ದಾರೆ ಆ ವರ್ಗದ ಜನ ದಂಗೆ ಹೇಳ್ತಾರೆ, ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ದೀನಿ. ಅದೇ ನಾನು ಹಿಂದೆ ಮುಂದೆಲ್ಲ ಅದು ಹೇಳಿ ಎಷ್ಟು ವರ್ಷ ಅಲ್ಲ 6 ತಿಂಗಳು ಆಗುತ್ತೆ DC ಆಫೀಸ್ ಮುಂದೆ ಹೇಳಿ ಅದನ್ನ ಈಗ ತಗೊಂಡು ಕೂತಾರೆ. ಕ್ರಾಂತಿ ಆಗುತ್ತೆ ಅಂದ್ರು ಇನ್ನೇನಂತ ಹೇಳ್ಬೇಕು? ಮುತ್ತು ಕೊಡ್ತಾರೆ ನಿಮ್ಗೆಲ್ಲ ಬಂದು ಎದ್ದೆದ್ದು ಅಂತ ಹೇಳೋಣ. ನನ್ನ ಭಾಷೆ ಹೊರಟ ಭಾಷೆಯಲ್ಲೇ ಮಾತಾಡ್ತೀನಿ, ವಿಧಾನಸೌಧದಲ್ಲೂ ಮಾತಾಡ್ತೀನಿ, ಎಲ್ಲಿ ಹೋದ್ರು ನಾನು ಮಾತಾಡೋದೆ ಸ್ವಲ್ಪ ಹಳ್ಳಿ ಭಾಷೆನ ಉಪಯೋಗಿಸ್ತೀನಿ. ಇದಕ್ಕೆ ಜಲಕ್ರಾಂತಿ ಮಾಡಿ ಜಲಕ್ರಾಂತಿ ಆದ್ಮೇಲೆ ಕಣ್ಕಟ್ಟೆ ಹೋಬಳಿಗೆ ಒಬ್ಬ ನಾಯಕರು ಹೆಸರು ಹೇಳೋದಿಲ್ಲ, ನಾನು ಇದ್ದೆ ಒಂದು ಜಿಲ್ಲಾ ಪಂಚಾಯತಿ ಚುನಾವಣೆ ಸಂದರ್ಭದಲ್ಲಿ. ಸೂರ್ಯ